ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸರ್ಕಾರಿ ನೌಕರರಿಗಾಗಿರ್ಬೋದು ಜನಸಾಮಾನ್ಯರಿಗಾಗಿರ್ಬೋದು ಅನ್ಯಾಯದ ಮೇಲೆ ಅನ್ಯಾಯ ಆಗ್ತಾ ಇದೆ. ಅನ್ಯಾಯದ ಪರಮಾವಧಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಕರ್ನಾಟಕ 4 ಸಾರಿಗೆ ನಿಗಮಗಳ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸುಮಾರು 38 ತಿಂಗಳಿಂದ ಹಿಂಬಾಕಿ ವೇತನ ತಡೆ ಹಿಡಿದ್ದಾರೆ. ಆ ಒಂದು ಸಮಸ್ಯೆಯಿಂದ ಆ ಕುಟುಂಬಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಅವರಿಗೆ ಪಗಾರವನ್ನು ಕೊಡುವುದು ಬಿಟ್ಟು ಅವರ ಸಂಕಷ್ಟಕ್ಕೆ ಸ್ಪಂದಿಸುವುದನ್ನು ಬಿಟ್ಟು ಇವತ್ತು ದಿವಸ ಕೆಲಸಕ್ಕೆ ಬರಲಾರ್ದ ಸುಮಾರು ನಿಗಮ ಮಂಡಳಿಗಳಿಗೆ ಎಮ್ ಎಲ್ ಎಗಳ ಮಕ್ಕಳಿಗೆ ತಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಮಾಡ್ಬೇಕಂತೇಳಿ ಒಬ್ಬ ನಿಗಮ ಮಂಡಳಿ ಅಧ್ಯಕ್ಷಗೆ ಸುಮಾರು ಕಾರ್ಯದರ್ಶಿ ಅಂತ, ಆಪ್ತ ಕಾರ್ಯದರ್ಶಿ ಅಂತ, PA ಅಂತ ಇಂಥವೆಲ್ಲ ಕೊಟ್ಟು, ಸೆಕ್ರೆಟರಿ ಅಂತ ಮತ್ತೆ ಅವ್ರಿಗೆ ಎಸ್ಕಾರ್ಟ್ ಕೊಟ್ಟು ಇವತ್ತು ದಿವಸ ಒಬ್ಬ ಅಧ್ಯಕ್ಷಗ ತಿಂಗಳಿಗೆ 7 ಲಕ್ಷ ಖರ್ಚು ಮಾಡತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆದ್ರೆ ಹಗಲು ರಾತ್ರಿ ದುಡಿಯಂತರಿಗೆ ಸಂಬಳ ಕೊಡ್ಲಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಇದು ಉಗ್ರ ಖಂಡನೆ ಮಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಈ 4 ನಿಗಮ ಮಂಡಳಿಯಲ್ಲಿ ಇದು ಸಾರಿಗೆ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಕಂಡಕ್ಟರ್, ಡ್ರೈವರ್ ಮತ್ತೆ ಅಲ್ಲಿ ಕೆಲಸ ಮೆಕ್ಯಾನಿಕ್ ಆಗಿರ್ಬೋದು, ಸ್ಟಾಫ್ ಎಲ್ಲರಿಗೂ ಏನು 38 ತಿಂಗಳ ವೇತನ ಹಿಂಬಾಕಿ ವೇತನ ತಡೆ ಹಿಡಿದಾರೆ, ಅದು ಕೂಡಲೇ ಬಿಡುಗಡೆ ಮಾಡಬೇಕು. ಒಂದ್ ವೇಳೆ ಬಿಡುಗಡೆ ಮಾಡದೇ ಇದ್ರೆ ಆ ನೌಕರರು ಯಾವುದೇ ರೀತಿಯ ಹೋರಾಟಕ್ಕೆ ಸಿದ್ಧ ಆದ್ರೂ ಕೂಡ ನಾವೆಲ್ಲ ಸಂಘಟನೆಯವರು ಅವ್ರ ಬೆಂಬಲಕ್ಕೆ ನಿಲ್ಬೇಕಾಗ್ತದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತ ಎಚ್ಚರಿಕೆನ ತಮ್ಮ ಮಾಧ್ಯಮ ಮುಖಾಂತರ ಕೊಡ್ತಾ ಇದ್ವಿ. ಅದೇ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಗುದ್ದಲಿ ಪೂಜೆ ಆದದ್ ನಾವು ನೋಡಿಲ್ಲ. ತಾವು ಪತ್ರಿಕೆಯಲ್ಲಿ ಟಿವಿಲಿ ಹಾಕಿರೋ ಇಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ಅವ್ರ ಬಳಿ ರೊಕ್ಕ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರ ರೊಕ್ಕ ಇಲ್ಲ, ಸರ್ಕಾರದ ರೊಕ್ಕ ಇಲ್ಲ ಅಂದವ್ರಿಗೆ ತಮ್ಮ ಎಮ್ ಎಲ್ ಎ ಮಕ್ಕಳಿಗೆ ಕೆಲವೊಬ್ಬರಿಗೆ ಸಮಾಧಾನ ಮಾಡ್ಲಕ್ಕ ಕೆಲಸಕ್ಕೆ ಬರ್ಲಾರ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ ಅವ್ರಿಗೆ ಕಾರ್ ಕೊಟ್ಟು ಮತ್ತೆ ಅವ್ರಿಗೆ ಎಸ್ಕಾರ್ಟ್ ಕೊಟ್ಟು, ಅವ್ರಿಗೆ PA ಅಂತ ಕೊಟ್ಟು, ಸೆಕ್ರೆಟರಿ ಅಂತ ಕೊಟ್ಟು, ಆಪ್ತ ಕಾರ್ಯದರ್ಶಿ ಕೊಟ್ಟು, ಅವ್ರಿಗೆ 4 ಮಂದಿ ಡ್ರೈವರ್ PA ಕೊಟ್ಟು ಅವ್ರಿಗೆ ತಿಂಗಳಿಗೆ 7 ಲಕ್ಷ ಖರ್ಚು ಮಾಡ್ಲಕ್ಕ ಇವ್ರ ಬಳಿ ರೊಕ್ಕ ಬರ್ತಾವ. ಈ ದುಡಿಯೋರಿಗೆ ಹಗಲರಾತ್ರಿ ದುಡಿಯೋರಿಗೆ ಸರ್ಕಾರದ ನೌಕರಿಗೆ ಪಗಾರ ಕೊಡ್ಲಕ್ ರೊಕ್ಕ ಇಲ್ಲ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಬರ್ಬೇಕಂತ ಹೇಳ್ತಾ ಇದೀವಿ. ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಏನು ಸರ್ಕಾರಿ ಸೌಲಭ್ಯ ಇದೆ ಕೆಲಸ ಮಾಡೋಂಥವ್ರಿಗೆ ಆ ಸೌಲಭ್ಯ ಇವ್ರು ಕೊಡ್ಲೇಬೇಕು. ಕೂಡಲೇ 38 ತಿಂಗಳ ವೇತನ ಇವ್ರು ಕೊಡದೇ ಇದ್ರೆ ಅವ್ರು ಏನ್ ಹೋರಾಟ ಮಾಡಿದ್ರೆ ಅವ್ರ ಜೊತೆ ನಾವು ನಿಲ್ತೀವಿ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮಕ್ಕೆ ಕೊಡ್ತಾ ಇದ್ದೀವಿ.